ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 5 ಆಫ್ 90 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಸೊ ಇವತ್ತು ಮಾರ್ನಿಂಗ್ ವೆಯ್ಟ್ ಚೆಕ್ ಮಾಡ್ಕೊಂಡು ನೋಡಿದ್ರೆ 63.5 kgನೇ ಇದೆ. ಅಂದರೆ ನಿನ್ನೆಗೂ ಇವತ್ತಿಗೂ ಸೇಮ್ ಏನೂ ಡಿಫ್ರೆನ್ಸ್ ಬಂದಿಲ್ಲ. ಆ್ಯಂಡ್ ಇವತ್ತು ಮಾರ್ನಿಂಗು ಡೇ ಸ್ಟಾರ್ಟ್ ಮಾಡ್ಕೊಂಡಿರೋದು ಒಂದು ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಮತ್ತು ಲೆಮನ್ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇದೇ ಸ್ವಲ್ಪ ರೆಗ್ಯುಲರಾಗಿ ತೊಗೊಳ್ತಾ ಇದ್ದೀನಿ. ತುಂಬ ಜನ ರೆಸಿಪೀಸ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಆ್ಯಂಡ್ ಇವತ್ತೊಂದು ಒಳ್ಳೆ ರೆಸಿಪಿ ತೋರಿಸಿದ್ದೀನಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ರೆಸಿಪಿನ ನೋಡಿ ನೀವು ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹೇಳಿದ್ನಲ್ಲ, ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅದು. ಆ್ಯಕ್ಚುಲಿ ವರ್ಕೌಟ್ಸ್ ನಿನ್ನೆನೂ ನನಗೆ ಈವ್ನಿಂಗ್ ಅಂದರೆ ಮಾರ್ನಿಂಗ್ ಮಾಡ್ಕೊಳಕ್ಕಾಗಿರಲಿಲ್ಲ, ಈವ್ನಿಂಗ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇವತ್ತು ಈವ್ನಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಇದಾದಮೇಲೆ ಇವತ್ತು ಬ್ರೇಕ್ಫಾಸ್ಟಿಗೆ ಮನೆಯಲ್ಲಿ ಅವಲಕ್ಕಿನೇ ಮಾಡಿತ್ತು, ಅವಲಕ್ಕಿ ಒಗ್ಗರಣೆ. ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ಮೊಳಕೆ ಬರೆಸಿರೋಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಫ್ರೂಟ್ ನಿಮಗೆ ಏನು ಅಂದರೆ ಹೆಲ್ದಿಯಾಗಿರೋದು ಏನಾದರೂ ತೊಗೊಳ್ಳಿ, ಬಟ್ ಪೋರ್ಷನ್ ನೋಡ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿರೋ ಥರ ನೋಡ್ಕೋಬೇಕು. ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು. ಸೊ ಈ ಥರ ಎಲ್ಲ ನಾವು ನೋಡ್ಕೊಂಡು ತೊಗೊಂಡಾಗ ನಮಗೆ ಸುಸ್ತಾಗೋದು ಅಥವಾ ಏನು ಡಯಟ್ ಮಾಡೋದ್ರಿಂದ ಹೇರ್ ಫಾಲು ಮತ್ತು ಸ್ಕಿನ್ ಎಲ್ಲ ತುಂಬ ಲೂಸ್ ಆಗೋದು, ಆ ಥರ ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ. ನಾವು ಈ ಥರ ಎಲ್ಲ ಬ್ಯಾಲೆನ್ಸಾಗಿ ತೊಗೊಂಡಾಗ ಮಾತ್ರ ನಮಗೆ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಲಂಚಿಗೆ ನಾನಿವತ್ತು ತೊಗೊಂಡಿರೋದು ಒಂದು ರಾಗಿ ರೊಟ್ಟಿನ ತೊಗೊಂಡಿದ್ದೆ, ಜೊತೆಗೆ ಎಗ್ ಪಲ್ಯ ಮಾಡಿದೆ. ಜಸ್ಟ್ ಎಗ್ ಬಾಯ್ಲ್ ಮಾಡ್ಕೊಂಬಿಟ್ಟು ಈರುಳ್ಳಿ ಟೊಮೆಟೊ ಹಾಕಿ ಜಸ್ಟ್ ಫ್ರೈ ಮಾಡ್ಕೊಳ್ಳೋ ಥರ ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸೌತೆಕಾಯಿ, ಹಾಗೆ ಒಂದು ಚಿಕ್ಕ ಕಪ್ಪಷ್ಟು ಒಂದು 3 ತುತ್ತು ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ, ಅಷ್ಟು ವೈಟ್ ರೈಸ್ನ ತೊಗೊಂಡಿದ್ದೀನಿ. ಮಧ್ಯಾಹ್ನ ಲಂಚು ಈ ಒಂದು ಏನು ನಾನು ಫಾಲೋ ಮಾಡ್ತಿದ್ದೀನಲ್ಲ, ನಾನು ಕರೆಕ್ಟಾಗಿ ಇದೇ ಟೈಮಿಂಗ್ಸ್ ಅಂತ ಏನು ಫಾಲೋ ಮಾಡ್ತಾಯಿಲ್ಲ. ಅರೌಂಡ್ 11 o'clock ಹಂಗೆ ನಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಸೊ ಅದಕ್ಕಿಂತ 1 hour ಬಿಫೋರ್ ನಾನು ಏನಾದರೂ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಿರ್ತೀನಿ. ಆ್ಯಂಡ್ ಮಧ್ಯಾಹ್ನ ಲಂಚು 1:30-2 ಗಂಟೆ ಈ ಟೈಮಲ್ಲಿ ಮಾಡ್ಕೊತೀನಿ. ಆ್ಯಂಡ್ ಈವ್ನಿಂಗು ಸ್ನ್ಯಾಕ್ಸಿಗೆ ಒಂದು ಫ್ರೂಟ್ ತೊಗೊಂಡೆ, ಜಾಮಣ್ಣು. ಇದಾದಮೇಲೆ ನೈಟ್ ಡಿನ್ನರ್ ಏನು ಗೊತ್ತಾ, ಒಂದು ರೆಸಿಪಿನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಈ ಥರ ಮನೆಯಲ್ಲಿ ಚಪಾತಿ ಆಗಿರ್ಬೋದು, ಅಥವಾ ನಾನು ರಾಗಿ ರೊಟ್ಟಿ ಮಾಡಿದ್ನಲ್ಲ ಮಧ್ಯಾಹ್ನ, ಸೊ ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಯಾವುದೇ ಆಗಿರಲಿ, ನಾವು ರೊಟ್ಟಿ ಮಾಡಿದ್ವಲ್ಲ, ಸೊ ಅದನ್ನು ನಾನು ಒಂದು ಅರ್ಧ ರೊಟ್ಟಿ ತೊಗೊಂಡಿದ್ದೀನಿ. ಸೊ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಈ ರೊಟ್ಟಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ರಾಗಿ ರೊಟ್ಟಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ಟ್ರಾಬೆರೀಸ್ ತೊಗೊಂಡಿದ್ದೀನಿ, ಚಿಕ್ಕ ಸ್ಟ್ರಾಬೆರೀಸ್, ಒಂದು 5 ಸ್ಟ್ರಾಬೆರೀಸು. ನೀವು ಬನಾನಾ ಬೇಕಿದ್ದರೂ ತೊಗೋಬೋದು, ಅಥವಾ ಬೇರೆ ಆ್ಯಪಲ್ಲು, ಈ ಥರ ಯಾವುದಾದ್ರೂ ಫ್ರೂಟ್ನ ನೀವು ತೊಗೋಬೋದು. ಸ್ಟ್ರಾಬೆರಿ ತೊಗೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಅಷ್ಟೇ. ಅದನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಆ ಥರ ಏನೂ ಇಲ್ಲ, ಡೈರೆಕ್ಟಾಗಿ ನಾವು ಸ್ಟ್ರಾಬೆರಿನ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ 2 ಖರ್ಜೂರ, ಸ್ವಲ್ಪ ಹಾಲು, ನೆಕ್ಸ್ಟ್ ಬಂದುಬಿಟ್ಟು 2 ವಾಲ್ನಟ್ನ ತೊಗೊಂಡಿದ್ದೀನಿ. ಆ್ಯಂಡ್ 4 ಗೋಡಂಬಿ ಕೂಡ ತೊಗೊಂಡು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇದರಿಂದ ನಾನು ಒಂದು ಸ್ಮೂತಿನ ಮಾಡ್ಕೊಳ್ಳೋಣ ಅಂತ. ಸೊ ಇದು ತುಂಬ ಜನಕ್ಕೆ ಅಂದ್ಕೊಳ್ತಾ ಇರ್ತೀರಿ, ಯಾವ ಥರ ಏನು ಮಾಡ್ಕೋಬೇಕು, ಹೇಗೆ ಅಂತ. ಈ ಥರ ನೀವು ಮಧ್ಯಾಹ್ನ ಮಾಡ್ಕೊಂಡಿರೋ ರೊಟ್ಟಿ ಚಪಾತಿ ಏನಿರುತ್ತಲ್ಲ, ಅದರಿಂದನೇ ನಾವು ಈ ಥರ ಸ್ಮೂತಿನ ರೆಡಿ ಮಾಡ್ಕೋಬೋದು. ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಹಾಗೆ ತುಂಬ ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ. ನಾನು ಮಾಡ್ಕೊಂಡಿದ್ದೀನಿ. ಲಡ್ಡುಗೆ ಆರಾಧ್ಯಕ್ಕೆ ತುಂಬ ಇಷ್ಟ ಆಗಿಬಿಟ್ಟಿತ್ತು ಈ ಸ್ಮೂತಿ. ಸೊ ಆಲ್ಮೋಸ್ಟ್ ಅರ್ಧ ಅವರೇ ಕುಡಿದ್ಬಿಟ್ಟಿದ್ರು. ಈ ಒಂದು ಸ್ಮೂತಿನ ನಾನು ನೈಟ್ ಡಿನ್ನರ್ಗೆ ತೊಗೊಂಡಿದ್ದೀನಿ ನೋಡಿ, ತುಂಬ ಎಮ್ಮೆಯಾಗಿತ್ತು. ಸೊ ಈ ಥರ ರಾಗಿ ಉಳಿದಿರೋ ಅಂಥ ರಾಗಿ ರೊಟ್ಟಿ ಮತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತ ಹೇಳ್ಬೋದು. ಸೊ ಈ ಥರ ಟ್ರೈ ಮಾಡಿ, ನಿಮಗೂ ಯೂಸ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಂಡು ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ, ಸೊ ಈ ಥರ ಸಿಂಪಲ್ ರೆಸಿಪೀಸ್ ಯೂಸ್ ಆಗುತ್ತೆ. ಸೊ ಇದು ತೊಗೊಂಡೆ. ನಾನು ಡಿನ್ನರು ಅರೌಂಡ್ 8 ಗಂಟೆಗೆ ಮಾಡಿಕೊಂಡೆ. ಈ ಥರ ಇತ್ತು ನೋಡಿ ಇವತ್ತಿಂದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತಿನ ಡೇ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮದೆಲ್ಲ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ನಡೀತಾ ಇದೆ ಅಂಥೇಳಿ ತಿಳಿಸಿ. ನಿಮ್ಮದು ವೆಯ್ಟ್ ಎಲ್ಲ ಅಪ್ಡೇಟ್ ಮಾಡ್ತಾಯಿರಿ. ಆ್ಯಂಡ್ ನಿಮಗೊಂದು ಪ್ರಾಡಕ್ಟ್ನ ಶೇರ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಲಿಪ್ ಬಾಂಬು. ಯಾರಿಗೆ ಲಿಪ್ಸು ತುಂಬ ಡ್ರೈ ಇರುತ್ತೆ ಆ್ಯಂಡ್ ತುಂಬ ಉಡಿತಾ ಇರುತ್ತಲ್ಲ, ಸೊ ಅಂಥವ್ರಿಗೆ ಬೆಸ್ಟ್ ಲಿಪ್ ಬಾಂಬ್ ಇದು. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಲಿಂಕ್ ನಾನು ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಸ್ವಲ್ಪ ತೊಗೊಂಡು ನೀವು ನೈಟ್ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ಸಾಕು. ಮಾರ್ನಿಂಗ್ ಎದ್ದೇಳೋ ಅಷ್ಟರಲ್ಲಿ ನಮ್ಮ ಲಿಪ್ಸ್ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ.